ರಾಜ್ಯದ ಮತ್ತು ರಾಷ್ಟ್ರದ ರಾಜಕಾರಣ ಹೇಗಿದೆ ಅಂತ ಹೇಳುವಂಥ ವಿಶ್ಲೇಷಣೆ ಮಾಡಿದ್ದಾರೆ. ಬಣಕಲ್ನ ಜನ ಪ್ರಜ್ಞಾವಂತ ಜನ, ಭಾರಿ ಸಂಗತಿಗಳನ್ನು ಅವರ ಮುಂದೆ ಪ್ರಸ್ತಾಪ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೂ ಕೂಡ ಇವತ್ತಿನ ಈ 15ನೇ ಲೋಕಸಭಾ ಚುನಾವಣೆ ಇತರ ಚುನಾವಣೆಗಿಂತ ವಿಭಿನ್ನ ಅಂತ ಹೇಳುವಂಥ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. 14 ಲೋಕಸಭಾ ಚುನಾವಣೆ ಆಗಿದೆ. ಸಾಕಷ್ಟು ಹಿರಿಯರು ಇಲ್ಲೆಲ್ಲ ಇದ್ದಾರೆ. ಇವರೆಲ್ಲರೂ ಕೂಡ ಹಿಂದಿನ ಚುನಾವಣೆಗಿಂತ ಇದು ವಿಭಿನ್ನ ಚುನಾವಣೆ ಅಂತ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಕುದುರೆಮುಖದಿಂದ ನಮ್ಮ ಮತದಾರ ಬಂಧುಗಳನ್ನು, ಪಕ್ಷದ ಪ್ರಮುಖರನ್ನು, ಕಾರ್ಯಕರ್ತರನ್ನು ನೋಡಿಕೊಂಡು ಬರ್ತಾ ಇದ್ದೆ. ಸುಮಾರು 20 ಜಾಗಗಳಲ್ಲಿ ಈಗಾಗಲೇ ನಾವು ನಮ್ಮ ಪ್ರಮುಖರನ್ನ ಜೊತೆ ಮಾತಾಡಿಸ್ಕೊಂಡು ಬರ್ತಾ ಇದೆ. ಎಲ್ಲೆಡೆ ನಾನು ಕಂಡದ್ದು ಒಂದು ಯುವಕರ ತಂಡ. ಆ ಯುವಕರ ತಂಡ, ಯುವಕ ಯುವತಿಯರು ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಒಂದು ಸವಾಲು ಅಂತ ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ಭಾವನೆಗಳು ಅವರ ಮನಸ್ಸಿನಲ್ಲಿ ಕಾಣ್ತಾ ಇತ್ತು. ಪ್ರಾಯಶಃ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ದೇಶಕ್ಕೆ ಬಲಿದಾನ ಮಾಡಿದಂಥ ಹಿರಿಯರ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು. ಈ ದೇಶ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರ ಆಗಬೇಕು, ಈ ದೇಶದಲ್ಲಿ ಮುಂದೆ ಪ್ರಜಾತಂತ್ರ ವ್ಯವಸ್ಥೆ ಅದು ನಮಗೆಲ್ಲ ಗೌರವ ತರುವಂಥ ರೀತಿಯ ರಾಜಕಾರಣ ಈ ದೇಶದಲ್ಲಿ ನಡೆಸಬೇಕು, ಈ ದೇಶದಲ್ಲಿರುವಂಥ ಯುವಕರಿಗೆ, ಆ ದುಡಿಯುವ ಕೈಗಳಿಗೆ ಉದ್ಯೋಗ ಬರಬೇಕು, ಸಾಮಾನ್ಯ ಜನ ಆ ಬಡತನದ ರೇಖೆಗಿಂತ ಕೆಳಗಿರುವಂಥವ್ರು ಅಂತ ಹೇಳುವಂಥವ್ರು ಯಾರು ಇರಬಾರ್ದು ಅಂತ ಹೇಳುವಂಥ ಭಾವನೆಗಳು ಆ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿದ್ದ ಹಿರಿಯರಲ್ಲಿತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 60-62 ವರ್ಷಗಳಾಯಿತು. ಈ ದೇಶದ ಪರಿಸ್ಥಿತಿ ಏನೂ ಬದಲಾವಣೆ ಆಗಿಲ್ಲ. ಈಗ ಉಲ್ಲೇಖ ಮಾಡಿದ್ರಲ್ಲ, ಇನ್ನೂ ಕೂಡ ಕುಡಿಯುವ ನೀರು, ಇನ್ನೂ ಕೂಡ ಲೈಟು, ಇನ್ನೂ ಕೂಡ ರಸ್ತೆಗಳು. ಈ ದೇಶ ಕಳೆದ 60 ವರ್ಷಗಳಲ್ಲಿ ಆದಂಥ ಆಡಳಿತದಲ್ಲಿ ಈ ದೇಶವನ್ನು ಆಡಳಿತ ಮಾಡಿದಂಥ ಕಾಂಗ್ರೆಸ್ನ ಆ ರಾಜನೀತಿ ದೇಶವನ್ನು ಈ ಅಧಪತನಕ್ಕೆ ತಳ್ಳಿದೆ ಅಂತ ನಾವೆಲ್ಲ ಭಾವಿಸಬೇಕಾಗ್ತದಲ್ಲ ಬಂಧುಗಳೇ. ನಿಶ್ಚಿತವಾಗಿ ಒಂದಷ್ಟು ವಿಚಾರಗಳನ್ನು ವಿಮರ್ಶೆ ಮಾಡಿ ನಾವು ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ 50 ವರ್ಷದ 60 ವರ್ಷದ ಆಳ್ವಿಕೆ ಈ ದೇಶದಲ್ಲಿ ರಾಜಕಾರಣಿಗಳನ್ನು ಹೇಗೆ ಕಾಣ್ತದೆ ಹೇಳಿ? ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಹಿರಿಯರು, ಆ ಪ್ರಾರಂಭಿಕದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಂದಂತಹ ಹಿರಿಯ ರಾಜಕಾರಣಿಗಳು, ಅವರನ್ನು ನೋಡಿದ್ರೆ ಜನ ನಮಸ್ಕಾರ ಮಾಡ್ತಾ ಇದ್ರು, ಗೌರವ ಮಾಡ್ತಾ ಇದ್ರು. ಒಬ್ಬ ರಾಜಕಾರಣಿ, ಈ ದೇಶದ ಒಬ್ಬ ಪಂಚಾಯತ್ ಸದಸ್ಯ, ಒಬ್ಬ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯ, ಒಬ್ಬ MLA, ಮಂತ್ರಿ, MP, ಇವರೆಲ್ಲ ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಜನಸೇವಕರಾಗಿ ಬಂದಿದ್ದಾರೆ ಅಂತ ಹೇಳಿ. ಆದರೆ ಕಾಂಗ್ರೆಸ್ನ 50 ವರ್ಷದ ಆಡಳಿತದ ನಂತರ ಇವತ್ತು ನಮಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗಿದೆ, ಯಾರೋ ಒಬ್ಬ ಪಂಚಾಯತ್ ಸದಸ್ಯ ಆಗೋದು ಕೂಡ ಏನೋ ಒಂದು ಸಣ್ಣ ಪುಟ್ಟ ಅವನ ಲಾಭಕ್ಕೋಸ್ಕರ, ಒಂದು ಮಂತ್ರಿ ಆಗೋದು, ಒಂದು ಶಾಸಕನಾಗೋದು, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದು ಏನೋ ಸ್ವಲ್ಪ ಕಮಿಷನ್ ದುಡ್ಡು ಗಿಡ್ಡು ಹೊಡ್ಕೊಳ್ಳಿಕ್ಕೋಸ್ಕರ, ಪಕ್ಷದಲ್ಲಿರುವಂಥ ಅವನ ಹಿಂಬಾಲಕರನ್ನ, ಅವರನ್ನ ಒಂದಷ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲಿಕ್ಕೋಸ್ಕರ ನೋಡ್ತೇವೆ ನಾವು. ಸಾಧಾರಣ ಒಬ್ಬ ರಾಜಕಾರಣಿ ಬಂದ್ರೆ ಎದುರು ಏನು ಮಾತಾಡೋದಿಲ್ಲ, ನಾವು ಅವನಿಗೆ ನಮಸ್ಕಾರ ಮಾಡ್ತೇವೆ, ಯಾಕಂತ ಹೇಳಿದ್ರೆ ಅವ ಇನ್ನೇನಾರು ಉಪದ್ರ ಮಾಡಬಾರ್ದು ಅಂತ ಹೇಳಿ. ಸ್ವಲ್ಪ ಆ ಕಡೆ ಪಂಚಾಯತ್ ಸದಸ್ಯನ MLA ಹೋದ್ಮೇಲೆ ಈ ಕಳ್ಳ ಈ ಸಂಘದಲ್ಲಿ ಎಷ್ಟೋ ದುಡ್ಡು ನುಗ್ಲಿಕ್ಕೆ ಬಂದಾನೆ ಅಂತ ಹೇಳ್ತಾರೆ, ಈ ಮಾರ್ಗದಲ್ಲಿ ದುಡ್ಡು ತಿನ್ನಲಿಕ್ಕೆ ಬಂದಾನೆ, ಇವ ಜನಸೇವಕ ಅಲ್ಲ ಅಂತ ಹೇಳುವಂತ ಭಾವನೆ ಈ ದೇಶದಲ್ಲಿ ಬಂದೆ. ಇದಕ್ಕಾಗಿ ಕಾಂಗ್ರೆಸ್ನ ಆಡಳಿತದಲ್ಲಿ ಅಂತ ರಾಜಕೀಯ ಅವ್ಯವಸ್ಥೆ ಇವತ್ತು ನಮ್ಮ ದೇಶದ 106 ಸಮಸ್ಯೆಗಳನ್ನ ಇನ್ನೂ ಸಮಸ್ಯೆಗಳನ್ನಾಗಿ ಉಳಿಸಿದೆ. ಗ್ರಾಮೀಣ ಜನರ ಬದುಕು ಎಷ್ಟು ಅಸ್ಥಿರವಾಗಿದೆ, ದುಸ್ತರವಾಗಿದೆ ನಾವು ನೋಡ್ತಾ ಇದ್ದೇವೆ. ಇವತ್ತು ರೈತ ಆತ್ಮಹತ್ಯೆಗೆ ಶರಣಾಗ್ತಾನೆ. ಈ ದೇಶದಲ್ಲಿ ದಿನಕ್ಕೆ 24 ಗಂಟೆ ದುಡಿಯುವಂತ ರೈತ, ಅವನು ಇಡೀ ರಕ್ತವನ್ನು ಬೆವರನ್ನಾಗಿ ಪರಿವರ್ತನೆ ಮಾಡಿದ್ರು ಕೂಡ ಅವನ ಸಾಲ ಕಟ್ಟಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಯಾರ್ಯಾರೋ ನುಂಗಿ ನೀರು ಕುಡಿತಾರೆ. ರೈತ ಯಾರ್ಯಾರೊಬ್ಬ ಜಪ್ತಿಗೆ ಬಂದ್ರೆ, ಒಬ್ಬ ಸೊಸೈಟಿ ನೋಟಿಸ್ ಬಂದ್ರೆ, ಅಯ್ಯೋ ಈ ರೀತಿ ನಾನು ಸಾಲಗಾರನಾದನಲ್ಲ ಅಂತ ಅಪಮಾನದಿಂದ ಆತ್ಮಹತ್ಯೆಗೆ ಶರಣಾಗ್ತಾನೆ. ಈ ದೇಶದಲ್ಲಿ ರೈತನ ರಕ್ಷಣೆಗೆ ಬರುವಂತವ್ರು ಯಾರಿಲ್ಲ. ಓಟಿಗೆ ಬರುವಾಗ ರೈತನೇ ಈ ದೇಶದ ಬೆನ್ನೆಲುಬು, ಓಟು ಮುಗ್ಧ ಮಂತ್ರ ಅವನ ಬೆನ್ನುಮೂಳೆ ಮುರಿಯುವುದು ಹೇಗಿರ್ತಲೇ ನೋಡುವಂತ ರಾಜನೀತಿ ಈ ದೇಶದ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿಗರು ತಂದದ್ದನ್ನು ಕಂಡಿದ್ದೇವಲ್ವ ನಾವು ಬಂಧುಗಳೇ. ಯಾವ ರೈತನ ಪರವಾಗಿ ಈ ದೇಶದಲ್ಲಿ ಆಡಳಿತ ನಡೆದಿದೆ? ಈ ದೇಶ ಇವತ್ತು ಬಣಕಲ್ನಲ್ಲಿ ನಾವಿದ್ದೇವೆ, ಇವತ್ತು ಮೀಟಿಂಗ್ಗೆ ಬಂದವೆ, ನಾವು ಮತ್ತೆ ಮನೆ ಸೇರ್ತೇವೆ ಅಂತ ಹೇಳುವಂತ ಆತಂಕ ಇವತ್ತು ಪ್ರತಿಯೊಬ್ಬನಲ್ಲಿ ಕಾಡ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ಬಾಂಬು ಸ್ಫೋಟ, ರೈಲ್ವೆ ನಿಲ್ದಾಣದಲ್ಲಿ ಬಾಂಬು ಸ್ಫೋಟ, ಜನಸೇರಿದಲ್ಲಿ ಬಾಂಬು ಸ್ಫೋಟ, ಪೊಲೀಸ್ ಅಧಿಕಾರಿಗಳು ಈ ದೇಶದ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರನ್ನ ಬಲಿದಾನ ಆಗುವಂತಹ ದಿನನಿತ್ಯದ ಘಟನೆಗಳನ್ನು ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೇವಲ್ಲ ಬಂಧುಗಳೇ. ಕಾರಣ ಏನು? ಮುಂಬೈಯ ಘಟನೆ ಒಂದು ಸಾಕಲ್ಲ ನಿಮಗೆ. ಹೇಗಿತ್ಪಾದನೆ ಇವತ್ತು ಗ್ರಾಮಗಳಲ್ಲಿ ಮೂಲೆಗಳಲ್ಲಿ ನಾನು ಕೇಳಿದೆ ಮೊನ್ನೆ, ಯಾರೋ ಆ ಬಾಂಬು ತಯಾರಿಕೆ ಮಾಡಿದವರು ಇಲ್ಲಿ ಬಣಕಲ್ನ ಪಕ್ಕದ ಗ್ರಾಮದಲ್ಲಿ ಎಲ್ಲ ವಾಸ್ತವ್ಯ ಇದ್ರು ಅಂತ ಹೇಳುವಂಥದ್ದು.
ಬೊಂಬೆಯಲ್ಲಾದಂಥ ರೈಲ್ವೆ ನಿಲ್ದಾಣದಿಂದ ಬಾಂಬು ಸ್ಫೋಟ ತಯಾರು ಮಾಡಿದಂಥ ಬಾಂಬು ತಯಾರಿಕಾ ಘಟಕದವರು, ಉಳ್ಳಾಳದವರು ಇಲ್ಲಿ ಬಂದು ಬಣಕಲ್ನ ಪಕ್ಕದಲ್ಲಿದ್ರು ಅಂತ ಹೇಳುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಯಾರಿಂದಾಗಿ ಇದಾಯ್ತು? ಮನುಷ್ಯನಿಗೆ ರಕ್ಷಣೆ ಇಲ್ಲ, ದುಡಿಯುವಂಥ ಉದ್ಯೋಗಗಳಿಗೆ ಕೈಗಳಿಗೆ ಉದ್ಯೋಗ ಇಲ್ಲ, ದಿನದ 3 ಹೊತ್ತು ಊಟ ಮಾಡುವಂತ ಹೇಳಿದ್ರೆ ಈ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಮನುಷ್ಯರು ತಾಯಂದಿರಲ್ಲಿ ಕೂತಿದ್ದಾರೆ. ಬೆಳಿಗ್ಗೆ ಒಂದು ಗ್ಲಾಸ್ ಒಳ್ಳೆ ಚಹಾ ಮಾಡುವ ಅಂತ ಹೇಳಿದ್ರೆ ಚಹಾ ಪುಡಿ ಹಾಕ್ಲಿಕ್ಕೆ ಆಗುದಿಲ್ಲ, ಚಮಚ ಮೆಲ್ಲ ಚಹಾ ಡಬ್ಬಕ್ಕೆ ತೋರಿಸಿ ಆ ನೀರಿಗೆ ಮುಳುಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಇದಕ್ಕೆಲ್ಲ ಕಾರಣ? ಚುನಾವಣೆ ಬಂದಾಗ ಒಂದಷ್ಟು ಭಾಷಣ ಮಾಡ್ತಾರೆ, ಚುನಾವಣೆ ಬಂದಾಗ ಒಂದಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ. ಆದ್ರೆ ಒಂದು ನಿಶ್ಚಯವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭರವಸೆ ಆಧಾರದಲ್ಲಿ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲಿಲ್ಲ ಈ ದೇಶದಲ್ಲಿ. ನೀವು ನೋಡಿದ್ದೀರಿ, ಅಟಲ್ ಬಿಹಾರಿ ವಾಜಪೇಯಿ ದೇಶದ ಆಡಳಿತ ಚುಕ್ಕಾಣಿ ಹಿಡಿದ್ರು. ಆಡಳಿತ ಚುಕ್ಕಾಣಿ ಹಿಡಿಯುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ನಾನು ಇವತ್ತು ಆಡಳಿತ ಆ ಒಂದು ಗದ್ದುಗೆಯಲ್ಲಿ ಪ್ರಧಾನಮಂತ್ರಿಯಾಗಿ ಕೂತ್ಕೊಳ್ಳುವಂಥದ್ದು ಕೇವಲ ಅಧಿಕಾರ ಮಾಡಲಿಕ್ಕೋಸ್ಕರ ಅಲ್ಲ, ನನ್ನ ಪಕ್ಷದವರನ್ನ ಅವರ ಸ್ವಜನ ಪಕ್ಷಪಾತ ಮಾಡಿ ಅವರನ್ನ ಏನೋ ಹಣವಂತರನ್ನಾಗಿ ಮಾಡಲಿಕ್ಕೆ ಅಲ್ಲ, ಈ ದೇಶದ ಸಾಮಾನ್ಯ ಮನುಷ್ಯ ಕೂಡ ಗೌರವದಿಂದ ಬದುಕುವಂತಹ ವ್ಯವಸ್ಥೆಗಳನ್ನು ಕಲ್ಪನೆ ಮಾಡಬೇಕು. ಈ ದೇಶದಲ್ಲಿರುವಂತಹ ಸಂಪರ್ಕ ರಸ್ತೆಗಳನ್ನು ಜೋಡಣೆ ಮಾಡಬೇಕು. ಈ ದೇಶ ಸ್ವಾಭಿಮಾನಿ ರಾಷ್ಟ್ರವಾಗಬೇಕು. ಜಗತ್ತಿನ ಮುಂದೆ ಯಾವತ್ತು ತಲೆ ತಗ್ಗಿಸಿ ಭಿಕ್ಷಾ ಪಾತ್ರೆ ತಗೊಂಡು ಹೋಗುವಂತಹ ದೇಶ ಭಾರತ ಆಗಬಾರ್ದು. ಭಾರತ ದೇಶದ ಒಬ್ಬ ಸಾಮಾನ್ಯ ಯುವತಿ ಪರ ದೇಶದ ಆ ಎದುರಿನಲ್ಲಿ ಇವನು ಭಾರತದ ಯುವತಿ ಅಂತ ಹೇಳುವಂತ ಗೌರವದಿಂದ ಬದುಕುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂತ ಕಲ್ಪನೆಯಿಂದ ನಾನು ಅಧಿಕಾರಕ್ಕೆ ಹೋಗ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಏನೆಲ್ಲ ಆಯ್ತು ಹೇಳಿ? ಅಣುಬಾಂಬು ಸ್ಫೋಟ ಮಾಡಿದ್ರು, ಅಮೆರಿಕದಂತ ರಾಷ್ಟ್ರ ಕೇಳಿದ್ರು, ಭಾರತ ದೇಶದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ, ಪಾಕಿಸ್ತಾನದ ಪರವಾಗಿ ನೀವು ಮಾತಾಡಿದ್ರೆ ಜಾಗೃತ ಎಚ್ಚರಿಕೆ, ನಿಮ್ಮನ್ನು ನೋಡಿಕೊಳ್ಳಿಕ್ಕೆ ನಮಗೆ ತಾಕತ್ತು ಉಂಟು ಅಂತ ಜಗತ್ತಿಗೆ ತೋರಿಸ್ಕೊಟ್ರಲ್ವಾ ಅಟಲ್ ಬಿಹಾರಿ ವಾಜಪೇಯಿ. ಆರ್ಥಿಕ ದಿಗ್ಬಂಧನ ಮಾಡಿದ್ರು ಈ ದೇಶ ಒಂದು ಭಿಕ್ಷೆ ಎತ್ತುವಂತ ದೇಶ. ಈ ದೇಶದಲ್ಲಿ ಬೇರೆ ದೇಶಗಳ ಸಹಾಯ ಹಸ್ತ ಇಲ್ಲದ್ರೆ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಭಾವನೆಗಳು ಈ ದೇಶದಲ್ಲಿ ಇತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಆರ್ಥಿಕ ದಿಗ್ಬಂಧನ ಹಾಕಿದಾಗ, ಈ ದೇಶಕ್ಕೆ ಯಾವುದೇ ಸಹಾಯ ಹಸ್ತ ಕೊಡುವುದಿಲ್ಲ ಅಂತ ಹೇಳಿದಾಗ, ನಮಗೆ ಯಾರ ಸಹಾಯ ಹಸ್ತವ ಅವಶ್ಯಕತೆ ಇಲ್ಲ. ಈ ದೇಶದ ಮಣ್ಣಿನಲ್ಲಿರುವಂತ, ಈ ದೇಶದ ಜನರ ಶಕ್ತಿಯಲ್ಲಿರುವಂತ ಆ ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ತೇನೆ, ಈ ದೇಶವನ್ನ ಸ್ವಂತ ಶಕ್ತಿಯಲ್ಲಿ ನಾನು ಆಡಳಿತ ಮಾಡ್ತೇನೆ ಅಂತ ಹೇಳಿ ಎಲ್ಲ ರಾಷ್ಟ್ರಗಳಿಗೆ ಆ ಸಡ್ಡು ಹೊಡೆದು ಈ ದೇಶದಿಂದ ಉತ್ಪನ್ನಗಳಿಂದ ಈ ದೇಶವನ್ನ ಅತ್ಯಂತ ಸಂರಕ್ಷಿತ ದೇಶ, ಆರ್ಥಿಕ ಸಬಲೀಕರಣ ದೇಶ ಅಂತ ತೋರಿಸಿಕೊಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅಲ್ವಾ. ಇಂಥ ಗ್ರಾಮೀಣ ಪ್ರದೇಶ ನಾನು ಇವತ್ತು ನೋಡಿದೆ, ಕುದುರೆಮುಖದಿಂದ ಇಲ್ಲಿಗೆ ಬರುವಾಗ 5-6 ಕಡೆಗಳಲ್ಲಿ ಗ್ರಾಮ ಸಡಕ್ ಯೋಜನೆಗಳು. ಯಾವ ಗ್ರಾಮ ಪ್ರದೇಶ ಅದು ಪಟ್ಟಣ ಪ್ರದೇಶಗಳಿಗೆ ಅದರ ಹೊಂದಾಣಿಕೆ ಆಗಬೇಕು. ಆ ಪ್ರದೇಶದಲ್ಲಿರುವಂತ ರೈತ, ಆ ತೋಟದಲ್ಲಿ ದುಡಿಯುವಂತ ಒಬ್ಬ ಕೂಲಿ ಕಾರ್ಮಿಕ, ಅವನ ಮನೆಯಲ್ಲಿ ಅನಾರೋಗ್ಯ ಆದ್ರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ, ಅವನಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ, ತನ್ನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಗೊಂಡು ಹೋಗ್ಲಿಕ್ಕೆ ಅವನಿಗೆ ಒಳ್ಳೆಯ ರಸ್ತೆಗಳು ಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಬರಬೇಕಾಯ್ತಲ್ಲ. ನಾವು ನೋಡಿದ್ದೇವೆ, ಕಾರ್ಗಿಲ್ ಯುದ್ಧದಂತಹ ಸಂದರ್ಭದಲ್ಲಿ ಈ ದೇಶದ ಕಾರ್ಗಿಲ್ನ ಗಡಿಯಲ್ಲಿ ಜಾರ್ಜ್ ಫರ್ನಾಂಡಿಸ್ ನಂತ ಒಬ್ಬ ರಕ್ಷಣಾ ಮಂತ್ರಿ ಸೈನಿಕರ ಜೊತೆ ನಿಂತು ಮುಂದೆ ಹೋಗಿ ಪಾಕಿಸ್ತಾನದ ಯಾವುದೇ ಆ ಸಡ್ಡು ಹೊಡೆಯುವಂತಹ ವ್ಯವಸ್ಥೆಗೆ ನಿಮ್ಮ ಉತ್ತರಗಳನ್ನು ಕೊಡಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಈ ದೇಶದ ರಕ್ಷಣೆಯಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು ನುಡಿದಂತೆ ನಡೆದ ಸರ್ಕಾರ ಅಲ್ವಾ. ಕರ್ನಾಟಕದಲ್ಲಿ ಕಳೆದ 9 ತಿಂಗಳಿಂದ ಸ್ವಂತ ಶಕ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದಿದ್ದೀರಿ ನೀವೆಲ್ಲ. ಸನ್ಮಾನ್ಯ ಶಾಸಕರು ಕುಮಾರಸ್ವಾಮಿ ಅವರು ನಿಮ್ಮ ಭಾಗದ ಶಾಸಕರಾಗಿದ್ದಾರೆ. 9 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ. ಕಳೆದ ಬಾರಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ದೇವೆ ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ ರಾಜ್ಯದಲ್ಲಿರುವಂತಹ